ನಮಸ್ಕಾರ ವೀಕ್ಷಕರೇ. ದ್ವಾದಶ ರಾಶಿಯ ಗೋಚಾರ ಫಲ ಹೇಗಿದೆ, ಮಾಸ ಭವಿಷ್ಯ ಹೇಗಿದೆ, 12 ರಾಶಿಗಳ ಫಲಾಫಲಗಳೇನು, ಬಹಳಷ್ಟು ಜನ ನನ್ನ ರಾಶಿಗೇನಿರುತ್ತೋ, ಮೇಷಕ್ಕೇನಿರುತ್ತೋ, ವೃಷಭಕ್ಕೇನಿರುತ್ತೋ, ಮಿಥುನಕ್ಕೇನಿರುತ್ತೋ, ಕಟಕಕ್ಕೇನಿರುತ್ತೋ, ಸಿಂಹಕ್ಕೇನಿರುತ್ತೋ, ಕನ್ಯಾಕ್ಕೇನಿರುತ್ತೋ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ 12 ರಾಶಿಯವರದು ಕೂಡ ಭವಿಷ್ಯವನ್ನ, ನಡೀತಕ್ಕಂಥ ಘಟನೆಗಳನ್ನ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ನಾನು ಪ್ರತಿ ಮಾಸ ಕೊಡ್ತಾ ಬಂದಿದ್ದೇನೆ. ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಒಂದೊಂದು ರಾಶಿಯ ಭವಿಷ್ಯವನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಕುಲ ದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಜನನಿ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ನಿಮ್ಮ ಜಾತಕ ಏನ್ ಹೇಳುತ್ತೆ ನೋಡೋಣ. ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಪಾಪ 7.5 ಶನಿ ಅಂತಕ್ಕಂಥದ್ದು. ಎಷ್ಟು ಹಣ ಬಂದ್ರು ಉಳಿತಾ ಇಲ್ಲ, ಖರ್ಚಾಗೋಗುತ್ತೆ ಗುರುಗಳೇ. ಏನ್ ಮಾಡ್ಬೇಕು, ಯಾವ ರೀತಿ ನಾವು ಸಂಪಾದನೆ ಮಾಡಬೇಕು, ಎಷ್ಟೇ ಬಂದ್ರು ತೂತು ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ? ಜೊತೆಗೆ ಮಿಥುನದಲ್ಲಿ ಗುರು ಅಂತಕ್ಕಂಥವನ್ನ ಸಂಚಾರ ಮಾಡ್ತಾ ಇದ್ದಾರೆ. ಅನರ್ಥಗಳಾಗತ್ತೆ. ಸ್ನೇಹಿತರೇ ಕೂಡ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ. ಯಾಕೆ? ನಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಯಾಕೆ? ಇದಕ್ಕೆ ಕಾರಣ ಗ್ರಹಚಾರ. ಗುರು 3ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ನಷ್ಟ ಸ್ಥಾನದಲ್ಲಿ ಶನಿ ಅಂತಕ್ಕಂಥವನು ಸಂಚಾರವನ್ನ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಗುರುಬಲ ಶನಿ ಬಲ ಮನುಷ್ಯನಿಗೆ ಅತ್ಯವಶ್ಯಕ ಅಂತ ಹೇಳುತ್ತೆ ಜಾತಕಗಳು. ನಿಮ್ಮ ಜಾತಕ ನೋಡ್ಕೊಳ್ಳಿ. ಮೇಷರಾಶಿ ಮೇಷ ಲಗ್ನದಲ್ಲಿ ಜನನವಾಗಿರ್ತಕ್ಕಂಥವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಬಹಳಷ್ಟು ಖರ್ಚುಗಳೇ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು. ಏನಕ್ಕೋಸ್ಕರ ಖರ್ಚು ಮಾಡ್ತೀರಾ? ಇನ್ನೊಬ್ಬರ ಮನೆ ಗೃಹ ಪ್ರವೇಶ, ಎಲ್ಲೋ ಒಂದು ಕಡೆ ಮದುವೆಗೆ ಹೋಗ್ಬೇಕು, ಎಲ್ಲೋ ಒಂದು ಕಡೆ ಫಂಕ್ಷನ್ಗೆ ಹೋಗ್ಬೇಕು, ಎಲ್ಲೋ ದೂರ ಪ್ರಯಾಣ ಮಾಡಬೇಕು. ಬರೀ ಖರ್ಚುಗಳ ಸರಮಾಲೆ ಅಂತಕ್ಕಂಥದ್ದು ಬರುತ್ತೆ. ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕಿ ಉಳಿತಾಯದ ಬಗ್ಗೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಹಾಗಾದ್ರೆ ಗುರುಗಳೇ, ನಮಗೆ ಮೇಷರಾಶಿಯವರಿಗೆ ಈ ಮಾಸ ಏನೂ ಇರೋದೇ ಇಲ್ವಾ? ಖಂಡಿತ ಭಗವಂತ ಉಣ್ಣೋಕೆ ತಿನ್ನೋಕೆ ಕಮ್ಮಿ ಮಾಡಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಏನು ದೊಡ್ಡವರು ಹೇಳ್ತಾರೋ ಹಾಗೆ ಎಷ್ಟು ಹಣ ಬರುತ್ತೋ ಅದರಲ್ಲಿ ವ್ಯವಸ್ಥಿತವಾಗಿ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಈ ಮಾಸವನ್ನ ಕಳೀತಕ್ಕಂತ ಕೆಲಸವನ್ನ ಮಾಡಿ. ಫೆಬ್ರವರಿ ಮಾಸ, ಈ ಫೆಬ್ರವರಿ ಮಾಸದಲ್ಲಿ ಒಂದು ಘಟನೆ ನಡೆಯುತ್ತೆ. ನಿಮಗೆ ಏನು ಘಟನೆ ನಡೀಬಹುದು? 40 ವರ್ಷದ ಒಳಗಡೆ ಇರತಕ್ಕಂಥವರಿಗೆ ದ್ವಿಚಕ್ರ ವಾಹನದಿಂದ ತೊಂದರೆ ಅಂತ ಹೇಳ್ತಾ ಇದೆ. 40 ವರ್ಷದ ಮೇಲಿರ್ತಕ್ಕಂಥವರಿಗೆ ಜಾಯಿಂಟ್ ಪೇನ್ ಅಂತಕ್ಕಂಥದ್ದನ್ನ ಅಧಿಕವಾಗಿ ನೀವು ಅನುಭವಿಸಬೇಕಾಗತ್ತೆ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ. 40 ವರ್ಷದ ಒಳಗಡೆ ಇರ್ತಕ್ಕಂಥವರು ಮೊಬೈಲ್ ಹಿಡ್ಕೊಂಡು 2 ವೀಲರ್ನ ಡ್ರೈವ್ ಮಾಡಿಕೊಂಡು ಎಲ್ಲೋ ಜ್ಞಾನ ಇಟ್ಟುಕೊಂಡು ನೀವೇ ಹೋಗಿ ಅಪರಾಧಗಳನ್ನ ಮಾಡಿ ಎಲ್ಲೋ ರಾಜದಂಡವನ್ನ ಕಟ್ಟಿ ಫೈನ್ ಕಟ್ಟಿ ಅಯ್ಯೋ ಈ ತಿಂಗಳು ಚೆನ್ನಾಗಿಲ್ಲ ಅಂತ ಅನ್ನಿಸ್ಕೊಳ್ಳೋದು ಬೇಡ. ಮೊಬೈಲಲ್ಲಿ ಮಾತಾಡ್ತಾ ವಾಹನ ಚಾಲನೆ ಮಾಡಬೇಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಒಳ್ಳೇದೇನು ಇಲ್ವಾ? ನಿಮಗೆ ನಿಮ್ಮ ಒಂದು ಪ್ರತಿನಿತ್ಯದ ಖರ್ಚಿಗೆ ಹಣ ಅಂತಕ್ಕಂಥದ್ದು ಬರುತ್ತೆ, ಬರ್ದನೆ ಏನಿಲ್ಲ. ಆದ್ರೆ ಖರ್ಚಾಗಿ ಹೋಗುತ್ತೆ. ಉಳಿತಾಯ ಅಂತಕ್ಕಂಥದ್ದಿಲ್ಲ. ಉಳಿತಾಯವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಫೆಬ್ರವರಿ ಮಾಸದಲ್ಲಿ ಅಂತ್ಯ ಭಾಗದಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯವನ್ನ ಪುನರಾರಂಭ ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಥವಾ ಹೊಸದಾಗಿ ಯಾವುದಾದರೂ ಬಿಸಿನೆಸ್ಸು ಅಥವಾ ಬಹಳಷ್ಟು ಜನ ಉದ್ಯೋಗಕ್ಕೆ ಏನೇನು ಹಂಬಲಿಸ್ತಾ ಇದ್ದೀರೋ ಮೇಷರಾಶಿಯವರು ಉದ್ಯೋಗ ಲಭ್ಯವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಪ್ರತಿ ತಿಂಗಳು ಇವರು ಹೇಳ್ತಾರೆ ಗುರೂಜಿಯವರು? ಖಂಡಿತ ಬಹಳಷ್ಟು ಜನ ಅಯ್ಯೋ ಗುರೂಜಿ ಹೇಳಿದ್ ನನ್ಗೆ ಆಗ್ಲೇ ಇಲ್ಲ
ಅಂತ ಕೆಲವರ ಪ್ರಶ್ನೆ. ನೋಡಿ, ಒಂದು ರಾಶಿಗೆ 9 ಪಾದಗಳಿದೆ. ಇವತ್ತು ಮೇಷ ರಾಶಿಗೆ ಅಶ್ವಿನಿ, ಭರಣಿ. ಅಶ್ವಿನಿ ನಕ್ಷತ್ರ 4 ಪಾದ, ಭರಣಿ ನಕ್ಷತ್ರ 4 ಪಾದ, ಕೃತಿಕಾ ನಕ್ಷತ್ರ ಮೊದಲನೇ ಪಾದ, 9 ಪಾದಗಳು ಸೇರಿ ಒಂದು ರಾಶಿ. ನಿಮ್ಮ ನಕ್ಷತ್ರ ಯಾವುದಾಗಿರುತ್ತಾರೆ ನೋಡ್ಕೊಳ್ಳಿ. ಅದಕ್ಕೆ ಹೇಳುವುದು, ಮೇಷ ರಾಶಿಯವರು ಒಟ್ಟಾಗಿ ಜಾಗ್ರತೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ, ಜಾಗ್ರತೆಯಿಂದ ಈ ಮಾಸವನ್ನ ಕಳೆಯಿರಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಸೋಮವಾರ ಶಿವನಿಗೆ ಬಿಲ್ವಾರ್ಪಣೆಯನ್ನ ಮಾಡಿ, ಶಿವನಿಗೆ ನಮನವನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಶಿವ ಪಂಚಾಕ್ಷರಿ ಮಂತ್ರ ಅಥವಾ ಹರ ಹರ ಮಹಾದೇವ ಶಂಭೋ ಶಂಕರ ಅಂತ ಹೇಳಿ ಅವನಿಗೆ ಜ್ಞಾಪಕ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ನಿವಾರಣೆಯಾಗಿ ಸುಖ ಜೀವನ ನಿಮಗೆ ಪ್ರಾಪ್ತಿಯಾಗಿದೆ.